ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮಗೆ ಮಂಗಳೂರು ಬನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಇದಕ್ಕೆ ಮೇನ್ ಬೇಕಾಗಿರೋದು ಬನಾನಾ. ನಾನಿಲ್ಲಿ 2 ಬನಾನಾ ತೊಗೊಂಡಿದ್ದೀನಿ. ಈಗ ಬನಾನಾ ಸಿಪ್ಪೆ ತೆಗೆದ್ಬಿಟ್ಟು ಮಿಕ್ಸಿ ಜಾರಿಗೆ 2 ಬನಾನಾ ಮತ್ತು ಹುಳಿ ಮೊಸರು ಹಾಕಿ, ನಾನು 1 ಕಪ್ ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ತೊಗೊಂಡಿದ್ದೀನಿ. ಸೊ ಎರಡನ್ನೂ ಮಿಕ್ಸಿ ಮಾಡಿ ಗ್ರೈಂಡ್ ಮಾಡಾದಮೇಲೆ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಬನಾನಾ ಮತ್ತು ಮೊಸರು ಎರಡನ್ನೂ ಮಿಕ್ಸ್ ಮಾಡಿ, ನೀರು ಹಾಕಲೇಬಾರ್ದು, ಬರೀ ಮೊಸರು ಮತ್ತು ಬನಾನಾನ ಎರಡನ್ನ ಮಿಕ್ಸಿಗೆ ಹಾಕಿ ಅದನ್ನು ಒಂದು ಬೌಲಿಗೆ ಹಾಕಿ, ಇದಕ್ಕೆ ಸ್ವಲ್ಪ ಸೋಡಾ, 1 ಸ್ಪೂನು ಜೀರಿಗೆ, ಮತ್ತು ನಾನಿಲ್ಲಿ ಸ್ವಲ್ಪ ಸಾಲ್ಟು ಹಾಕ್ಕೊಂಡಿದ್ದೀನಿ, ಮತ್ತು 1-2 ಸ್ಪೂನು ಶುಗರ್ ಹಾಕ್ತಾಯಿದ್ದೀನಿ. ನಿಮಗೆ ಟೇಸ್ಟ್ ನೋಡ್ಕೊಳ್ಳಿ, ಶುಗರ್ ಇನ್ನೂ ಬೇಕು ಅನಿಸಿದ್ರೆ ನೀವು ಹಾಕ್ಕೊಳ್ಬೋದು. ನಾನು ಈ ಟೈಮಲ್ಲಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ನಿಮಗೆ ಬೇಕಾದರೆ ನೀವು ಬನಾನಾ ಮತ್ತು ಮೊಸರು ಮಿಕ್ಸಿಗೆ ಹಾಕೋ ಟೈಮಲ್ಲಿ ಇದು ಸಕ್ಕರೆನೂ ಹಾಕಿ ಮಿಕ್ಸಿಗೆ ಮಾಡ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಹೇಗೆ ಬಾಗುತ್ತೋ ಹಾಗೆ ಹಾಕ್ಕೊಳ್ಳಿ. ಸೊ ಈಗ ನಾನು ಮೈದಾ ಹಸಿಟ್ಟು ಹಾಕ್ತಾಯಿದ್ದೀನಿ, ಮತ್ತು ನಾನು ಇದಕ್ಕೆ ಗೋಧಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ, ಏಕೆಂದರೆ ಮೈದಾ ಜಾಸ್ತಿ ತಿನ್ನಬಾರ್ದು ಅಂತಾರಲ್ಲ. ಸೊ ಅದಕ್ಕೆ ಗೋಧಿ ಹಸಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ. ಮೈದಾ ಹಸಿಟ್ಟು 1 ಬೌಲು, ಗೋಧಿ ಹಸಿಟ್ಟು 1 ಬೌಲ್ ತೊಗೊಂಡಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಅದಕ್ಕೆ ಬರುತ್ತೆ ನೋಡಿ. ಸೊ ಈಗ ನೀವು ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ 1 ಸ್ಪೂನು ಆಯಿಲ್ ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡಿ ಒಂದು ಕಡೆ ಹಿಡಿ. ಓಕೆ, ಇದು ಅಟ್ಲೀಸ್ಟ್ 4 ಅವರ್ಸ್ ಆದರೂ ನೆನಿಬೇಕು. ಸೊ ನೀವು ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿ ಒಂದು ಲಿಡ್ ಮುಚ್ಚಿ ಇಟ್ಬಿಡಿ 4 ಅವರ್ಸ್. ಓಕೆ, 4 ಅವರ್ಸ್ ಆದಮೇಲೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಆಯಿಲ್ ಇಟ್ಟು, ಸೊ ನಾನು 2 ಥರ ತೋರಿಸ್ಕೊಟ್ಟಿದ್ದೀನಿ. ಒಂದು ಪ್ಲಾಸ್ಟಿಕಲ್ಲೂ ತಟ್ಕೋಬೋದು, ಇದು ಒಬ್ಬಟ್ಟು ಮಾಡ್ತೀವಲ್ಲ ಆ ಥರ ನೋಡಿ. ಇದು ನಾನು ಒಂದು ಟೈಪಲ್ಲಿ ನೋಡಿ, ಇದು ಜಸ್ಟು ಈ ಥರ ತಟ್ಕೊಂಡು ಹಾಕ್ತಾಯಿದ್ದೀನಿ. ನಾನು 2 ಥರನೂ ತೋರಿಸ್ಕೊಟ್ಟಿದ್ದೀನಿ, ನೀವು ಅಬ್ಸರ್ವ್ ಮಾಡಿ. ಇದು ನಾನು ಕೈಯಲ್ಲಿ ತಟ್ಟಿರೋದು, ಇದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಕೊಂಡು ಸ್ಲೋಲಿ ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಬನ್ನಿ, ಅದು ಉಬ್ಬುತ್ತೆ ನೋಡಿ. ಇದು ಕೈಯಲ್ಲಿ ತಟ್ಟಿದ್ದು ನಾನು ಪ್ಲಾಸ್ಟಿಕ್ ಮೇಲೆ, ಈ ಥರ ಬಂದಿದೆ. ಈಗ ನೆಕ್ಸ್ಟು ನಾನು ಚಪಾತಿ ಹಿಟ್ಟು ಮಾಡ್ತೀವಲ್ಲ ಆ ಥರ ಉಜ್ಜಿದ್ದೀನಿ ನೋಡಿ. ಇದನ್ನು ಹಾಕಿ ತೋರಿಸ್ತೇನೆ ನೋಡಿ. ಇದನ್ನು ಅದೇ ಥರ ಬರುತ್ತೆ. ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಕೈಯಲ್ಲೂ ತಟ್ಬೋದು, ಇಲ್ಲಾಂದರೆ ಚಪಾತಿ ಇದರಲ್ಲೂ ಉಜ್ಜ್ಬೋದು, ಆ ಟೈಪಲ್ಲೂ ಮಾಡ್ಕೋಬೋದು, ಹೇಗಾದರೂ ಮಾಡ್ಕೊಳ್ಳಿ. ಬಟ್ 2 ಒಂದೇ ಥರ ಬರುತ್ತೆ. ನೋಡಿ ಈಗ ಫೈನಲಿ ರೆಡಿ ಆಯಿತು. ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ, ಉಬ್ಬಿದೆ. ಈಗ ಅದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ನಾನು 2 ಮಾಡಿದ್ದು, ಒಂದು ಬಂದುಬಿಟ್ಟು ಕೈಯಲ್ಲೇ ತಟ್ಟಿದ್ದು, ಇನ್ನೊಂದು ಬಂದು ಚಪಾತಿ ಥರ ಉಜ್ಜಿರೋದು ನೋಡಿ. ಎಷ್ಟು ಉಬ್ಬಿದೆ ಪ್ಲಸ್ ಸಾಫ್ಟ್ ಇದೆ ನೋಡಿ. ನೀವು ಇದನ್ನು ಚಟ್ನಿಯಲ್ಲೂ ತಿನ್ಬೋದು, ಹಾಗೆ ಬೇಕಾದರೂ ತಿನ್ಬೋದು, ತುಂಬ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.